ಅಂಜನೇಯ ಬೆಟ್ಟ ಅಲ್ಲೇ ಪಂಚಮುಖ. ಮುಂಜಾನೆ ಬೆಳಗ್ಗೆ 3 ಗಂಟೆಗೆ ಮೈ ತೊಗೊಂಡು ಬಂದ್ಬಿಟ್ಟೆವು. ನಮ್ಮ ಕೋಟ್ಯಾಧಿಪತಿ ಫುಲ್ ಚಳಿ ಹಿಡಿಯತ್ತಿತ್ತು. ಇವ್ರು ನಮ್ಮ ಶಿವಲಿಂಗ್ ಬ್ಲಾಗ್ಸ್ ಅವರು ಫುಲ್ ಆಯ್ ಅಂತ ಕೈ ಮಾಡತ್ತಾರ. ಇವ್ರು ನಮ್ಮ ಗೌಡ್ರು ಆಯ್ ಅಂತ ಮಾಡಿದ್ರು, ನಮ್ಮ ಸೋಮನಾಥ್ನ ಆಯ್ ಅಂತ ಮಾಡಿದ. ಎಲ್ರಿಗೂ ಚಳಿ ಹಿಡಿಯುತ್ತೆ ಅಂದ್ರೆ ಮೇಲೆ ಹೊಂಟೆವು. ಇಲ್ಲಿ ನೋಡಿಬಿಟ್ರು ಪೂರ ಮಂದಿ ಪಾಳಿಗೆ ಹಚ್ಚಿಬಿಟ್ರು. ಮಂದಿ ಯಾಕೆ ನೋಡ್ತಿ ಬರೀ ಮಂದಿನೇ. ನಾವಿನ್ನ ಇದು ಒಳಗೆ ಬಂದು ವಿಡಿಯೋ ಮಾಡತ್ತೀವಿ. ಹೊರ ನೋಡ್ರಿ ಬೊಕ್ಕಳು ಮಂದಿ ಇದ್ರು ಅಂದ್ರೆ ನಾವು ಮಾಡತ್ತೀವಿ ವಿಡಿಯೋ. ಇಲ್ಲಿ ನೋಡ್ರಿ ಒಳಗೆ ಬಂದೆವು. ಅಂತಿಂತು ದರ್ಶನ ಮಾಡ್ಕೊಂಡು ಮುಂದೆ ಸ್ವಲ್ಪ ಒಳಗೆ ಮ್ಯೂಸಿಯಮ್ದಾಗ ನೋಡ್ಲತ್ತಿದ್ದೆವು. ರಾಮಂದು ರಾಯರ ಫೋಟೋ, ರಾಯರ ಮೂರ್ತಿ ಅವೆಲ್ಲ ಇಟ್ಟರು. ಚಲೋ ನೋಡ್ಲಿಕ್ಕೆ ಚಲೋ ಅನಿಸಿತ್ತು. ಮಕ್ಕಳು ಚಲೋ ಅನಿಸ್ಬಿಟ್ಟು ಇದೊಂದು. ಇಲ್ಲಿಂದ ನಾವು ಮ್ಯಾಪ್ ನೋಡ್ಬಿಟ್ಟಿದ್ದೆ, ಗುಡಿಪುರ ಮ್ಯಾಪು. ನೀವು ಇಲ್ಲಿಂದ ಯಾರ್ಯಾರು ಸಾಮಾಡಂಗಿಂತ ಬಿಡ್ರಿ ದೇವಸ್ಥಾನಕ್ಕೆ. ಹಂಗೆ ಅಂದ್ಕೊಂಡು ನಾವೆಲ್ಲ ಹೊರಗೆ ಬರ್ತಾಯಿದ್ದೆವು. ಹೊರಗೆ ಬಂದು ನೋಡ್ರಿ ಜನ ಎಷ್ಟು ತುಂಬಿಬಿಟ್ಟಿದ್ರು. ನಾವು ಇಲ್ಲಿಂದ ಮೇನ್ ಎಂಟ್ರೆನ್ಸ್ ಹೋಗೋಗಿಂತ ಅರ್ಧ ಗಂಟೆ ಮೇಲೆ ಆಯ್ತು ನಾವು ಹೊರಗೆ ಬರೋಟಿಗೆ. ಹಿಂಗೆ ಮುಂದಕ್ಕೆ ಬರೋಣ. ಇಲ್ಲಿ ಆಟೋದವ್ರು ನಿಂತಿದ್ರಲ್ಲ, ಆಟೋದವ್ರು ನಮ್ಗೆ 5 ಪ್ಲೇಸಿಗೆ ಕರ್ಕೊಂಡ್ ಕರ್ಕೊಂಬಂದರು. ಇಲ್ಲಿ ಫಸ್ಟ್ ಪ್ಲೇಸ್ ಕರ್ಕೊಂಬಂದರು. ಇಲ್ಲಿ ಆಂಜನೇಯದ ಒಂದು ದೊಡ್ಡ ಮೂರ್ತಿ ಇದೆ, ಅದೊಂದು ಫಸ್ಟ್ ಪ್ಲೇಸ್ ಒಂದು ಕರ್ಕೊಂಬಂದ್ರು. ಇದು ಆಂಜನೇಯನ ದೊಡ್ಡ ಮೂರ್ತಿ ಎಷ್ಟು ದೊಡ್ಡದಂದ್ರೆ ಮಿನಿಮಮ್ ಒಂದು ಭಾಳ ದೊಡ್ಡದು. ಇದು ಒಂದು 2 ಕಂಬ, ಒಂದು ಕಂಬ ಲೈಟ್ ಕಂಬ ಅಷ್ಟು ದೊಡ್ಡದು ಆಂಜನೇಯ. ಅಲ್ಲಿ ಕರ್ಕೊಂಬಂದ್ರೆ ಫಸ್ಟ್ ಮೂರ್ತಿ. ಸೆಕೆಂಡ್ ಸೀದಾ ಇಲ್ಲಿ ರಾಯರವರು ಜಪ ಮಾಡ್ತಿರಂತ ಇಲ್ಲಿ ಕರ್ಕೊಂಬಂದರು. ಇಲ್ಲಿ ಸೆಂಟ್ರದಾಗ ನಮ್ಮ ಸೋಮನಾಥ್ ಅವರು ಏನೋ ಒಂದು ಡೈಲಾಗ್ ಹೊಡಿತಂತಾರೆ, ಏನಂತಾರೆ ಕೇಳಿ ಸ್ವಲ್ಪ. ನಾವು ಬಂದಿದ್ದೀವಿ ಫ್ರೆಂಡ್ ಮಂತ್ರಾಲಯ ನಮ್ಮ ಫ್ರೆಂಡ್ ಕೂಡ. ಈಗ ನೆಕ್ಸ್ಟ್ ಟ್ರಿಪ್ಪು ಅದೆಲ್ಲ ಮುಗಿಸ್ಕೊಂಡು ನಾವು ಮೆಲ್ಲಿಗೆ ಎಲ್ಲಿಗೆ ಬಂದೆವು ಅಂದ್ರೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದೆವು. ಇಲ್ಲಿ ನೋಡಿದ್ರು ಇಲ್ಲಿನ ಜನ ಫುಲ್ಲು ತುಂಬಿದ್ರು ಎಲ್ಲ ಕಡೆಗೆ. ಇಲ್ಲಿ ಒಂದು ನಮ್ಮ ಸೋಮನಾಥ್ ಮತ್ತು ಇಲ್ಲಿ ಏನೋ ಹೇಳ್ತಾನಂತಂದು ನಾವು ಏನು ಹೇಳ್ತಾನೋ ಏನಿಲ್ಲ ಸ್ವಲ್ಪ ಕೇಳ್ರಿ ಅವನದೇನು. ಅಂಜನೇಯ ಬೆಟ್ಟ ಅಂಜನೇಯ ಬೆಟ್ಟ ಅಲ್ಲೇ ಪಂಚಮುಖ. ಇಲ್ಲಿ ಮುಗೀತು ನಮ್ದೆಲ್ಲ ಬ್ಲಾಗ್. ಒಂದು ವಿಡಿಯೋ ಸಿಗ್ತೀನಿ, ಬಾಯ್. ದಂಡ ಪಿಂಡಗಳು ಇವರು ದಂಡ ಪಿಂಡಗಳು.